ದೇವರು ಸ್ವಾಮಘಾತಕ ದೇವರು ಜೀವಕಂಗನಿ ದೇವರು ಗಾಂಜಿಕೋರ ದೇವರು ಗರುಡಗಿತ್ತ ದೇವರು ವಿದ್ಯೆ ಕೋರ ದೇವರು ಬುದ್ಧಿ ಕೋರ ದೇವರು ಕೆಂಗರ ಗಣ್ಣ ಗುಂಗುರ ಕೂದಲು ಹೊಣ್ಣ ಹೊಂಕಳ ಬಂಗಾರಕ್ಕೆ ಜಡಿ ಭಾವಿಸ ಬಣ್ಣ ಬತ್ತಿಸ ಕಳಿ ಬತ್ತಿಸ ಕಳಿಗಳು ಹೀಗೆ ಸಿಂಕಾಸು ಹೊಡೆದ ಬಾಗಿ ಬಂಕನಾಥ ಹೊಡೆದ ಕ್ವಾನೇಶ್ವರ ದೈತನ ಮರ್ದನ ಮಾಡಿರ್ತಕ್ಕಂಥ ಯಾರಪ್ಪ ಅವರ ಬಾಲ ಬರಮಯ ದೇವರ ಕಂದ ಸೂರ್ಯಮದಿ ಸಂಭೂತನಾಗಿರ್ತಕ್ಕಂಥ ಕಳವಿ ನಾರಾಯಣ ಗೌಡನಾಗಿರ್ತಕ್ಕ ಕನ್ನಿ ಕೋಮಲಿ ಹಿರಿಯನಾಗಿರ್ತಕ್ಕಂಥ ಶಿರಾಡನ ಸಿದ್ಧ ಬೀರ ದೇವರ ಪವಿತ್ರ ಪಾದಾರವನ್ನು ವಂದಿಸಿ ಹೌದಪ್ಪ ಹೌದು ಬೀರ ದೇವರ ಬಿರುದವನ್ನ ನಾಡಿನಾದ್ಯಂತ ಬೆಳೆಸಿರ್ತಕ್ಕಂಥ ಬೆಳವಾಡ ಪ್ರದರ್ಶ ತಂದಿತ್ತು ಕಪ್ಪರಾಯಿ ತಾಯಿ ಅಮೃತ ಬಾಯಿ ಒಳಗೆ ಹುಟ್ಟಿ ಹೌದಪ್ಪ ಹೌದು ಜತ್ತಿ ನಾರಾಯಣಪುರ ನಾಮವನ್ನು ಗಳಿಸಿ ಹುಳಜಂತಿ ಎಂಬ ನಾಮವನ್ನು ಗಳಿಸಿ ಹೌದಾ ಸ್ವರ್ಗದಿಂದ ಶಿವ ಪಾರ್ವತಿ ದರಿಗಿಳಿಸಿ ಏನ್ ಮಾಡಿದ್ರಿಪ್ಪ ವರ್ಷಕ್ಕೊಮ್ಮೆ ಅರಸು ದೀಪಾವಳಿ ನರಕ ಚತುರ್ದೇಶ ಸಾಕ್ಷಾತ್ ಭಗವಂತನನ್ನು ದರಿಗಿಳಿಸಿ ಕಲಿಯುಗದ ಕೈಲಾಸ ಹೌದಪ್ಪ ಹೌದಾ ಹಾಲ ಮತದೊಳಗೆ ಕಲಿಯುಗದ ಕೈಲಾಸ ಎಲ್ಲಿ ಕೇಳಿದ್ರು ಸೊಲ್ಲಾಪುರ ಜಿಲ್ಲಾ ಮಂಗಳೂರು ತಾಲೂಕು ಹುಲಜಂತಿ ಬಬ್ಬುಲಿ ಬಲಕ್ ಸಾಕ್ಷಾತ್ ಕೈಲಾಸ ಅಂದ್ರೆ ಬಂದಿಲ್ಲ ಮಾಳಿಂಗರ ಮಠ ಬಂದ ಹೌದಪ್ಪ ಹೌದಾ ಮಾಳಿಂಗರಾಯ ಮುತ್ತನ ಮಠ ಬದಿ ಒಳಗ ಹುಲಜಂತಿ ಕಲಿಯುಗದ ಕೈಲಾಸ ಅಮೋಘ ಸಂತ ಮುತ್ತನ ಮಠ ಮನ್ಯಾಗ ಮುನ್ನೆಟ್ಟು ಗುಡ್ಡ ಕಲಿಯುಗದ ಕೈಲಾಸ ಹೌದಪ್ಪ ಹೌದಾ ಅವ್ರಿಗೆ ಹೇಳಾಕ ಬಂದ್ರೆ ಅಂದಾರಲ್ಲ ಅವ್ರದ್ದು ನಾವೇ ಹೇಳುದು ನಮ್ದು ನಾವೇ ಹೇಳುದು ಹೌದು ಅದಕ್ಕೆ ಹಿಂಗ್ ಸಮಸ್ಯೆ ಸರ್ಕಾರ ಹಾಕುತ್ತ ನಮ್ದು ಇವತ್ತು ಕಲಿಯುಗದ ಕೈಲಾಸ ಆಗಿರ್ತಕ್ಕಂಥ ಯಾವ ನನ್ನಪ್ಪ ಹುಲಜಂತಿ ಮಾಳಿಂಗರೇ ಮುತ್ತನ ಪಾದಕ್ಕೂ ನತಮಸ್ತಕನಾಗಿ ಆಗಪ್ಪ ಆಗಿ ಮಾಳಿಂಗರೇ ಮುತ್ತಗ 4 ಮಂದಿ ವರವಿನ ಮಕ್ಕಳು ಒಬ್ಬ ಪುಣ್ಯದ ಮಗ ಅವ್ರ್ಯಾರಪ್ಪ ರೆಪ್ಪರಾಯ ಬೀರಮುತ್ಯ ಕಣ್ಣಮುತ್ಯ ಸ್ವಾಮರಾಯ್ ಹೌದು 4 ಮಂದಿ ಸತ್ಯದರಬರ ಪಾದಕ್ಕೂ ನಮಸ್ಕಾರಗಳನ್ನು ಹೇಳಿ ಹೌದಪ್ಪ ಹೌದಾ ಮಾಳಿಂಗರೇ ಮುತ್ತಪ್ಪನ ಸಸ್ತ್ಯಾರ 8 ಮಂದಿ ಮಂದಿಪ್ಪ ದ್ಯಾಮಾಬಾಯಿ ಕಾಮಾಯಿ ಕೋಮಾಲಿ ಸೋಮಾಲಿ ಹೌದು ಹೌದು 4 ಮಂದಿ ಸ್ವಸ್ಥರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರವನ್ನು ಹೇಳಿ ಹೌದಪ್ಪ ಹೌದು ನೋಡ್ರಿ ನಿಮ್ಮ ಜತ್ತ ತಾಲೂಕದಾಗ ಹುಟ್ಟಿಗೆ ಊರು ಎಷ್ಟು ಪುಣ್ಯ ಮಾಡಿತಿ ಬಂಧುಗಳೇ ಅದು ಹೆಂಗ್ರಿಪ್ಪ ನೀವು ಎಲ್ಲ ಇಲ್ಲೇ ಕುತ್ತಿರಿಕರ ನಿಮ್ಮ ಊರ್ ಹೆಸರ ಎಲ್ಲೆಲ್ಲದ ಬಳ್ಳೋ ಭಾರತದಾಗ ಮಾಲಿಂಗರಾಯನ ಮಠ ಮನೆಯವರು ಎಷ್ಟು ಮಂದಿ ಕಲಾವಿದರು ಸೇವೆ ಮಾಡ್ತಾರ ನಿಮ್ಮ ಊರು ದೇವ್ರ ಹೆಸರು ತೆಗೆದು ಜಗತ್ತಿನಾಗ ಲೇಟ್ ಮಾಡ್ತಾರೆ ನೀವು ಎಷ್ಟು ಪುಣ್ಯವಂತರಿದ್ರಿ ಬಂದು ಹೌದಪ್ಪ ಹೌದಾ ಅದು ಹೆಂಗ್ರಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಟಿಗೆ ಗ್ರಾಮದೊಳಗ ತಂದೆ ಅಂಕನಗೌಡ ತಾಯಿ ಶಿವಲಿಂಗನ ಸುಪುತ್ರನಾಗಿ ಯಾರಪ್ಪ ಅವರು ಸಿಂದಗಿ ಭಾಗದಾಗ ಸಿದ್ಧಾಟಿಗೆ ಮಾಡಿ ಗಡಿಯಾರ ಗ್ರಾಮದಾಗ ಏಕದಂಡಿಗೆ ಪದ ಮಣ್ಣನ್ನು ಕರು ಹರಣ ಮಾಡಿ ಹೌದಪ್ಪ ಹೌದು ನೀರಿನಾಗಿನ ಬೆನ್ನಿ ತೆಗೆದು ಗುರು ಬೀರ್ದೇರ್ ಗುಣಿಸಿರ್ತಕ್ಕಂಥ ಇದೇ ಯಾವ ನಮ್ಮ ಕಣಿಗಿಲ ಮಠದ ಕರ್ತರಾಗಿರ್ತಕ್ಕಂಥ ಬಿದ್ದರಿಗೆ ಬಳ್ಳಾನ ಸಿದ್ದೇಶ್ವರ ಪವಿತ್ರ ಪಾದಾರ ವಂದಿಸಿ ಹೌದಪ್ಪ ಹೌದು ಈ ಕಳ್ಳಿ ವಸ್ತಿ ಒಳಗೆ ಏನು ನೀವು ಕಾಲ ಸೋತ ಬಿಟ್ಟು ಕೂತಿರ್ಲ ಕುರ್ಚಿ ಮ್ಯಾಗ ಹೌದಪ್ಪ ಹೌದು ಒಟ್ಟಿಗೆ ಅವ್ರೆಲ್ಲ ನನ್ನ ಕಣ್ಣಾಗ ನೀವು ಥೇಟ್ ನೀವು ಎಂಕನಗೌಡ ಮಗ ಬಳ್ಳಾಪುರ ಸ್ವರೂಪದಾಗ ಕೂತಿರತ್ತೆ ಸಮಾಧಾನ ಹೌದಪ್ಪ ಹೌದಾ ಹೌದು ಯಾರ ಸ್ವರೂಪ ಬಳ್ಳಾಪುರ ಸ್ವರೂಪದಾಗ ಅಂತ ಬಳ್ಳಾನ ಸಿದ್ದನ ಪವಿತ್ರ ಪಾದಾರ ವಂದಿಸಿ ಹೌದಪ್ಪ ತಾಯಿಗಳು ಹೆಂಗ್ ಕಾಣ್ತಾರ ನಿಮ್ ಕಣ್ಣಾಗ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು 1000 ಕೋಟಿ ಸರ್ದಾರ್ನಾಗಿರ್ತಕ್ಕಂಥ ಕಾಜಿ ಬೆಳಗ್ಗೆ ಕಾಸಿಲಿಂಗೇಶ್ವರನ ಕರ್ನೂಲು ಗುರುವಿ ಕೈ ಜೋಡಿಸಿ ಇವತ್ತಿನ ಕಾರ್ಯಕ್ರಮ ಕಾರ್ಯಕರ್ತನಾಗಿರ್ತಕ್ಕಂಥ ಇವ್ರ್ಯಾರಪ್ಪ ಶಿವ ಪಾರ್ವತಿಯ ಹೆಣ್ಣೆ ಪುತ್ರನಾಗಿರ್ತಕ್ಕಂಥ ಗಜಾನನ ಏಕದಂತ ವಕ್ರತುಂಡ ಮಹಾಕಾಯ ಅವ್ರು ಲಂಬೋದರ ಅನೇಕ ನಾಮಾಂಕಿತ ಪಡೆದಿರ್ತಕ್ಕಂಥ ಗಣಪತಿಯ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಈ ಸತ್ಯ ಸಭೆಗೆ ಆಗಮಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೂ ನನ್ನ ಅಕ್ಕ ತಂಗಿಯಂದ್ರಿಗೂ ಅಣ್ಣ ತಮ್ಮಂದ್ರಿಗೂ ಜ್ಞಾನ ಪಂಡಿತರಿಗೂ ಸುತ್ತಮುತ್ತ ಬೆಳ್ಳಿನ ಪದವನ್ನು ಕೇಳಕ್ಕೆ ಬಂದಿರತಕ್ಕಂಥ ಆತ್ಮೀಯ ಕಲಾ ಬಂಧುಗಳಿಗೂ ಹೌದಪ್ಪ ಹೌದು ಸರಜೋಡಿ ಹಾಲಿಗೆ ಬಂದಿರತಕ್ಕಂಥ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುರಗೋಟ ಗ್ರಾಮದ ನಸ್ರೀನ ಹೌದಪ್ಪ ನಮ್ಮ ಮಗಳು ಸಮಾನಾಗಿರ್ತಕ್ಕಂಥ ನಸ್ರೀನ ಕಲಾ ಸಂಘದ ಸದಸ್ಯರಿಗೆ ಮುಖ್ಯ ಗಾಯಕರಾಗಿರ್ತಕ್ಕಂಥ ಮಾಸ್ತರ್ ಆಗಿರ್ತಕ್ಕಂಥ ಸಂಕನಾಳ ಗುರುಲಿಂಗನ ಪರಮ ಶಿಷ್ಯರಾಗಿರ್ತಕ್ಕಂಥ ಕೊಟ್ನಾಳ ಸೋಮು ಸರರು ಕೂಡ ಹೌದು ಅರಟಾಳ ಕಲಮೇಶ್ವರ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳು ಹೌದಪ್ಪ ತಾಳ್ಬಡಿಯವ್ರ ನಮಸ್ಕಾರ ಮಾಡಲ್ಲ ಜಿಗಿದಾಡಿ ಬಿಡ್ಲಿ ಹಚ್ಚಾವು ಈ ಸಣ್ಣ ವಯಸ್ಸಿನೊಳಗೆ ಈ ಒಟ್ಟಿಗೆ ಕೀರ್ತಿನ ಮುಗಿಲೆತ್ತುಗ ಮುಡಿಸಿರ್ತಕ್ಕಂಥ ನಮ್ಮ ಒಟ್ಟಿಗೆ ರಾಯಪ್ಪನ ಕಲಾ ಸಂಘಕ್ಕೂ ತವರೂರಾಗಿ ಹೋಯ್ತು ಮುತ್ತಪ್ಪನ ಭಜನಾದೊಳಗೆ ಯಾವ ಒಟ್ಟಿಗೆ ಊರ ಭಜನಾದ ನಾವು ಅವರಿಲ್ಲಿ ಮೊದಲು ಕಾಶಿಬಾಯಿ ಅಂತ ಹೇಳಿ ಉತ್ತರ ಕರ್ನಾಟಕದಾಗ ಮಾರಾಟದ ಹೆಸರಾಂತ ಕಲಾವಿದೆ ಯಾರಿದ್ರೆ ಆಕೆ ದತ್ತ ತಾಲೂಕಿನ ಒಟ್ಟಿಗೆ ಕಾಶಿಬಾಯಿ ಬಂದವು ಕಾಶಿ ಹೌದಪ್ಪ ಹೌದಾ ಹೌದ್ರಿ ಹೌದೌದು
ಅವ್ರೆಲ್ಲ ಮಾಲ್ ಶೋಭಾ ಕಿರಣಗಿ ಪ್ರಭಾವತಿ ಇವ್ರು ನಿನ್ನ ಹಿಂದೆ ಕಣ್ತಾರದಾರ ಮೊದಲು ಹಾಡುವಾರು ಬೇರೆ ಅವರು ಟಾಕ್ಳಿ ಅನಿತಾ ಉಟಗಿ ಸುನಿತಾ ಹೌದು ಈಗ ಸಗಳ ಕೋರ್ಮಿನ ಅವಾಗ ಯಾರಿದ್ರು ಕೇಳಿದ್ರೆ ಮೊಟ್ಟ ಮೊದಲಿಗೆ ಭಜನಾದ ಬಂಟಾಗಿ ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗೆ ಒಳ್ಳೆ ಭಜನಾ ಮಾಡಕ ಯಾರಿದ್ರೆ ಆಕೆ ಕಾಶಿಬಾಯಿ ಅಂತೇಳಿ ಸಭಾದಾಗ ಕೈ ಎತ್ತಿದ್ರು ಅವ್ರ ಕಲಾ ಸಂಘಕ್ಕೂ ಒಂದ್ಸರಿ ನಮಸ್ಕಾರವನ್ನು ಹೇಳಿ ಇವ್ರು ಕಾಶಿಬಾಯಿನ ಗೊತ್ತಿಲ್ಲ ಹಣಸುಬಾಯಿನ ಗೊತ್ತಿಲ್ಲ ಈಗ ಇವ್ ಒಟ್ಟೆ ಗೊತ್ತ ಶೋಭಾ ಕರಮಲಾಜಿ ಕಿಲ್ಕೊತಾನ ಕ್ಯಾಂಪಂಗ್ಯಾವ್ ಅಂತ ಭಜನಾದವ್ರಿಗೆ ಅನಂತ ಕೊಟ್ಟು ನಮಸ್ಕಾರ ಹೇಳಿ ಬರೀ ತಿಕ್ಕುದು ಮೊಬೈಲ್ ಇಲ್ಲಿ ರೇಣುಕಾ ಎಲ್ಲಮ್ಮನ ಕಂಪನಿ ಅನುಮೋದ ಮುತ್ತಪ್ಪನ ಹೌದ್ರಾ ರೇಣುಕಾ ಎಲ್ಲಮ್ಮನ ಕಂಪನಿಯ ಎಲ್ಲ ಕಲಾವಿದರು ಕೂಡ ಅನಂತ ಕೋಟಿ ನಮಸ್ಕಾರಗಳು ಹೇಳಿ ಹೌದಪ್ಪ ನಮ್ಮ ತಾಯಿ ಬಳುಕು ನಮಸ್ಕಾರಗಳು ಹೇಳಿ ಹೌದಪ್ಪ ಬಹಳ ಮಾತಾಡೋದು ಬೇಡ ಬಾಳ ಮಾತಾಡಂಗಿಲ್ಲ ಮೊದಲು ನೋಡೋದಿಲ್ಲ ನಮ್ ಹಿಮಾಲಯದೊಂದನಿ ವಿದ್ವಾಂಸ ಕವಿಯ ಪಾಠೆ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷಣಮ್ಮ ಹೌದು ಯಾಕಂತ ಕೇಳಿದ್ರೆ ಒಂದು ತಿಂಗಳು 23ನೇ ತಾರೀಕಿನ ದಿವಸ ಲಮಾನಟ್ಟವ್ರ ಜೋಡಿ ಇದೇ ಇಂಡಿ ತಾಲೂಕು ಯಾವ ಗುಡ್ಡಾರ ಏನು ಕಾರ್ಯಕ್ರಮ ಪ್ರಾರಂಭ ಮಾಡಿ ಬಂಧುಗಳೇ ಎತ್ಕೊಳ ಕೊಳ ಕಟ್ರ ನಾಳೆ ಬರುವ 5ನೇ ತಾರೀಕಿನ ಮತ್ತೆ ಕಾರ್ಯಕ್ರಮ ಬಿಡದೇ ಇರೋದ್ರಿಂದ ಹೌದು ನಾಳೆ ಮತ್ತು 3ನೇ ತಾರೀಕು ಇದೇ ಜತ್ತ ತಾಲೂಕು ಉಟ್ಗಿ ಗ್ರಾಮದೊಳಗ ಹೌದಪ್ಪ ಹೌದು ಚನಗೊಂಡವ್ರ ವಸ್ತಿ ತೋಟಕ್ಕೆ ಮತ್ತೆ ಹಗಲದ 3ನೇ ತಾರೀಕು 9 ಗಂಟೆಗೆ ಮತ್ತೆ ನಾವೇ ಹಾಜರಿರ್ತೀವಿ ಅವ್ರು ನಮ್ಮ ಜೋಡಿ ಇನ್ನು ಹೆಣ್ಮಗಳು ಹೌದು ಕೋನ್ ಹೇ ಕೋನ ಅಂದ್ರೆ ಏನೋ ದೊಡ್ಡ ಮುರುಘಾನಂದ ಚಂದ್ರ ಮಾಸ್ತರ್ ಅವನ್ ಬೇರೆ ಅವ್ರು ಕೂಡ ಕಡ್ಡಿ ಕಡಿದ ಮುರುಘಾನಂದ್ರ ಚಂದ್ರು ಮಾಸ್ತರ್ ಬರ್ತಾನೆ ಬಂಧುಗಳೇ ಅದಕ್ಕೆ ಅಂತ ಒಂದು ಕಳೆದ 3ನೇ ತಾರೀಕು ಕಾರ್ಯಕ್ರಮ ಇದ್ದಿರ್ಲಿ ಬಹಳ ಒಳ್ಳೆ ಕಲಾವಿದ ಯಾಕೆ ಕೇಳಿದ್ರೆ ಕುಲ ನೋಡಿ ಕಲಾ ಒಲೆಯಂಗಿಲ್ಲ ಹೆಂಗ್ರಿಪ್ಪ ಕುಲ ನೋಡಿ ಕಲಾ ಒಲೆಯಂಗಿಲ್ಲ ಹೊಲ ನೋಡಿ ಜಲ ಹೊಲೆಯಂಗಿಲ್ಲ ಹೌದು ಎಲ್ಲಿ ತಗ್ಗಿರ್ತದ ಅಲ್ಲೇ ಹೊಕ್ಕದ ನೀರ ಇದೇ ಧರ್ಮದವ್ರು ಒಲಿಬೇಕಂತ ನಿಯಮ ಐತೇನೋ ಹೆಂಗ್ರಿಪ್ಪ ಅದು ಯಾರಿಗೆ ಒಲಿತು ಇಡೀ ಮಾಲಿಂಗ್ರೇನ್ ಮತ್ತು ಮನೆ ಒಳಗ ನುಡೋನಿ ಸುರೇಶ ಕುಲಕರ್ಣಿ ಅವರು ಬ್ರಾಹ್ಮಣ ಸಮಾಜ ಡೋಲಿನ ಪದ ಒಲಿತು ಅವ್ರು ಒಲಿತು ಶಿವಾಡೋನಿಗೆ ರಮಲ್ಲ ಮಾಸ್ತರ್ ಗಾಡಿಗಾರ ಸಮಾಜದವರು ಅವ್ರಿಗೆ ಒಲಿತು ತುಕಾರಾಮ ಬಂಜಾರ ಸಮಾಜದವ್ರು ಒಲಿತು ಹೌದಪ್ಪ ಹೌದು ಇದೇ ರಾಹುಲ್ ಕೋಲಿ ಯಾರಪ್ಪ ಅಂಬಿಗರ ಸಮಾಜದಾಗ ಒಲಿತು ಹೌದಮ್ಮ ಇದೇ ಯಾವ ನಮ್ಮ ಜಗಜನಿಗೆ ಲಕ್ಷ್ಮಣ ಮರಾಠ ಸಮಾಜದಾಗ ಒಲಿತು ಹೌದಪ್ಪ ಹೌದು ಉಟ್ಗಿ ರಾಯಪ್ಪ ಹಾಲು ಮತ್ತರ ಒಲಿತು ಖರೆ ಇದು ಒಲಿದು ಕುರುಬರಿಗೆ ಕಮ್ಮ ಹೌದಪ್ಪ ಹೌದು ಬ್ಯಾರೆ ಸಮಾಜದವರಿಗೆ ಒಲ್ತದ ಜಾಸ್ತಿ ಒಲಿತೈತಿ ನಮ್ಮ ನಸರಿನ ಇದ್ದಂಗದಾರಲ್ಲ ಈಗ ಯಾರ ಬಗ್ಗಿರಿ ನಸರಿನ ಬಟ್ಟೆ ಅಲ್ಲ ನಸರಿನ ಅಂದ್ರೆ ಮಗನ ಕುರುಬರಿಗೆ ಇರ್ತಾರ ಮಗನ ಹೆಸರು ಹುಸುಳು ಮಗನ ಎಣ್ಣ ಹುಟ್ಟಿ ಮಾಡ್ತಾರ ಹೆಸರು ನಸರಿನ ಐತಿ ಹೌದು ನಮಗರೆ ಅಲ್ಲ ಬರಂಗಿಲ್ಲ ಸಾಬ್ರ ಅಂತ ಹೇಳಿ ನೀ ಕೇಳ್ತಿ ಯಾರ ಪೈಕಿ ಅಂತ ಯಾರ ಬಗ್ಗೆ ಅಲ್ಲ ಮಗನ ಅಟಾಳದಾಗದು ಮಗನ ಕುರುಬರಿಗೆ ಇಸ್ಲಾಂದವ್ರ ಹೆಸರಿಟ್ರ ಮಗನ ಯಾರು ಹೇಳಿ ಕೊಡಕ್ಕಿಲ್ಲ ನಮ್ಮಲ್ಲ ಹಂಗ ಆಗ್ಯದ ಮಾನ್ಯ ಹಂಗ್ರಿ ಇಡು ಹೆಸರು ಬೇರೆ ಕರಿದು ಬೇರೆ ಹೆಂಗ್ ಇಟ್ಟಾರ್ರಿ ಹಿಡಿದು ಚುಂಟೋತ್ ಇಟ್ಟಾರ ಒದರುದ್ರಿ ಭಾಷೆ ಆತಾರ ನಮ್ ಕುರುಬರ ಮನೆ ಅಂತ ನಮ್ಮ ಪ್ರೀತಿ ಮೊಮ್ಮಗಳಾಗಿರ್ತಕ್ಕಂಥ ಬಹಳ ಒಳ್ಳೆ ಕಲಾವಿದೆ ಚಲೋ ಹಾಡ್ತಾರಪ್ಪ ಅಂತ ಕಾರ್ಯಕ್ರಮ ನಿಯೋಜನೆ ಮಾಡ್ತಕ್ಕಂಥ ಕಳ್ಳಿ ವಸ್ತಿ ತೋಟದ ಎಲ್ಲ ಕಮಿಟಿ ಹುಡುಗರಿಗೆ ಕೂಡ ಅರಟಾಳ ಕಲ್ಲಿನ ಜನಸಂಘದ ಪರವಾಗಿ ಹೌದಪ್ಪ ಹೌದಾ ಮಳೆ ಬಂದ್ರು ಕೆಟ್ಟಲ್ಲ ಮಗ ಉಂಡ್ರು ಕೆಟ್ಟಲ್ಲ ಹೌದು ತೆನಿ ತಿಂದಿ ಎತ್ತ ಚೌರ ಇರ್ತದ ಇವನ್ ಹೆಸರೇನ ನಾವು ಹಾಗೆ ಗಾಡಿ ತಗೊಂಡು ಮುತ್ಸಂದಿ ದರ್ಯಾಪನ ಗುಡ್ಡ ತೆವರ ಇರಕತ್ತಿದೀವು ರಾಯಪ್ಪನ ಫೋನ್ ಮಾಡಿದ ಹೌದ ಸರ್ ಎಲ್ಲಿದ್ದೀರಿ ಅಂದಾಗ ಮುತ್ಸಂದಿ ದರ್ಯಾಪನ ಗುಡ್ಡ ತಟ್ಟಿವನಿ ಒಂದ್ ಸ್ವಲ್ಪ ಸ್ಟಾಪ್ ಮಾಡ್ರಿ ಅಂದವ ಹೌದು ನಮ್ಮ ಸಂಶಯ ಮತ್ತೆ ಏನಂತ ಕ್ಯಾನ್ಸಲ್ ಆಕತ್ತೈತಿ ಹೌದು ಹಿಂದೆ ದೇವ್ರ ಸಾಕಿದ ಕೇಳ ಅವಾಗ ಕೇಳಿದಾಗ ಅಂದ್ರೆ ಅವರು ಮಳಿ ಬರಕತ್ತೈತಿ ಕಮಿಟಿ ಹುಡುಗರು ಒಂದ್ 10 ಮಿನಿಟ್ ತಡ್ಕೊಂಡ್ರತ್ತ ಕಳ್ಳಿ ವಸ್ತ ಕಾಲ ಕಂಡಿರ್ತಕ್ಕಂಥ ಗಣಪತಿ ನೀ ಖರ ಇದ್ದಂದ್ರ ಹೌದು ರೊಕ್ಕ ಆಡ್ಸಲತ್ ರೊಕ್ಕ ಆಯ್ತ ಅದು ಚಿನ್ನ ಬಿತ್ತತ್ತು ಚಲೋ ಚಲೋ ಆಕತಿ ಅಂದ್ರು ಚಿತ್ ಬಿತ್ತದು ಆಯ್ತು ಏನಂತ ಕೆಲಸ ಬರತ್ ಫೋನ್ ಹಚ್ಚಿರಿ ಗಂಡ ಕಾಯ್ತು ಇಡೀ ಕಳ್ಳಿ ವಸ್ತ ಕಾಲ ಹರಮಗದ ಗಣಪತಿ ಕಮಿಟಿಗೆ ಇನ್ನೊಮ್ಮೆ ಏನಂತ ಕೊಟ್ಟೆ ಧನ್ಯವಾದಗಳು ಕರೆ ನಾವು ಹೋಗಾವ ನಾವು ರೊಕ್ಕ ಹಚ್ಚೋಣ ಹಾಡು ಕೇಳೋಣ ಅವನ್ನ ಏನಂತ ನಮ್ಮ ಹಿಮಾಲಯದಲ್ಲಿ ಇನ್ನೊಂದು ಒಂದ್ 2 ದಿನ ಹೆಂಗ ಇರ್ತೈತಿ ಏನಕ್ಕೆ ಚಲೋ ಬರ್ತೈತಿ ಕೇಳೋಣ ಹೆಂಗ ಬಂತ ಚಿತ್ತ ಬಿತ್ತ ಬಂದ ಹಿಡಿಯೋದು ಮುತ್ತಪ್ಪನ ಪತ್ತು ಬಿತ್ತಂದ್ರ ಬರ್ದೇ ಕಾರ್ಯಕ್ರಮ ಇರೋ ಧ್ವನಿಯಲ್ಲಿ ಹೇಳುತ್ತೀರ ಆದ್ರೂ ಕೂಡ ವಿಷಯಕ್ಕೆ ಲಕ್ಷ ಕೊಡ್ಬೇಕು ಇಲ್ಲಿ ಕಮಿಟಿ ಅವರು ಎಲ್ಲಾ ಕೂಡ್ಕೊಂಡು ವಿಷಯ ಏನಿದ್ದಾರೆ ಮುತ್ತಪ್ಪನ ಏನಿಟ್ರಪ್ಪ ಅವ್ರ ಪಾಲಿಗೆ ನಮ್ಮ ಪಾಲಿಗೆ ಜಗತ್ತಿನೊಳಗೆ ಮಾತು ಶ್ರೇಷ್ಠ ಏನ ಮೌನ ಶ್ರೇಷ್ಠ ವಿಷಯ ಇಟ್ಟಾಗ ಏನ್ ಹಿಡಿದ್ರಪ್ಪ ಇವರು
ಕುಟ್ಟಿಗೆ ಹಿರಿಯರು ಕೂಡಿಕೊಂಡು ನಾವು ಇಬ್ರು ಕರೆಸಿದ ಪಾಲ ಮಾಡಿದಾಗ ನೀವು ಯಾರು ಹಿಡಿತೀರಿ ಹೇಳಿದ್ರಿ ಅಂದ್ರು ಹಿಡ್ಕೊಂಡ್ಬಿಟ್ರು. ಸಣ್ಣವ್ ಯಾರು ಹಿಡಿತಾನ ಮತ್ತಪ್ಪನ ಯಾವ್ದು ಹಿಡಿತಾರಪ್ಪ? ಸಣ್ಣವ್ಗ ಮತ್ತು ದೊಡ್ಡವ್ಗ ಪಾಲ ಮಾಡಿ ಅಂದ್ರೆ ಮೊದಲು ಹಿಡಿ ಅಂದ್ರೆ ಚಲೋ ಹಿಡಿತಾನ ಸುಮಾರು ಪಾಲ ಹಿಡಿತಾನ ಚಲೋ ಒಡ್ಡಿನ ನೆಲನ ಹಿಡಿತಾರ ಸಣ್ಣವ. ಮತ್ತು ಒಡ್ಡಿನ ನೆಲ ಹಿಡಿದ ನಮ್ಮ ಯಾರು ಸೋಮು ಮಾಸ್ತರ ಕೊಟ್ಟ ಸೋಮು ಮಾಸ್ತರ ಏನ್ ಬೆಳೆಸಿದ್ರಿ? ಏನೇನು ಹೊಟ್ಟೆ ಪ್ರೇಂಜಲ್ಲಿ ಕಂಟಿ ಹಚ್ಚಿಬಿಟ್ಟ. ಏನ್ ಕಬ್ಬು ಹಚ್ಚಿರೋ ಅರಿಶಿಣ ಹಚ್ಚಿರೋ ಏನು ದ್ರಾಕ್ಷಿ ಹಚ್ಚಿದೋ ಏನ್ ದಾಳಂಬ್ರಿ ಹಚ್ಚಿದೋ ಏನು ಪೇರು ಹಚ್ಚಿದೋ ಏನ್ ನೀಲ್ ಹಚ್ಚಿದೋ ಏನ್ ಹಚ್ಚಿದಿಪ್ಪ? ಬರೇ ಮಾತು ಶ್ರೇಷ್ಠ. ಅಂದ್ರ ಇದ್ರ ಅರ್ಥ ಏನ್ರಿ? ಮಾತ ಜಗತ್ತಿನಾಗ ಮಾತಿನಿಂದ ಏನಾಗೈತಿ? ಹೌದು, ಅವ್ರು ಹೇಳ್ಬೋದ ಮೌನದಿಂದ ಏನಾಗೈತಿ? ಹೌದು. ನಿನ್ನ ಮಾತು ಏನ್ ಗೊತ್ತಂದ್ರ ಮತ್ತಪ್ಪನ ಮಾತು ಮನೆ ಕೆಡಿಸಿತ್ತು, ತೂತು ಒಲಿ ಕೆಡಿಸಿತ್ತು. ಒಲಿ ಆ ಕಡೆ ಮುಂದೆ ಮಾಡ್ತೀನಿ. ಮಾತು ಬೆಳ್ಳಿ, ಹೌದಪ್ಪ, ಹೌದಾ. ಮೌನ ಬಂಗಾರ. ಮೌನ ಇರೋದೇ ಬಂಗಾರ. ಸೊಮ್ಮು ಕೊಡ್ರಿ ಚಲೋ. ಮಾತು ಬೆಳ್ಳಿ, ಹೌದು. ಮಾತು ಬೆಳ್ಳಿ, ಮೌನ ಬಂಗಾರ. ಬೆಳ್ಳಿ 1 ಕಿಲೋಕ್ಕೆ 1 ಲಕ್ಷ ಐತಿ. ಹೌದು, ಇದು ಬಂಗಾರ 1 ತೊಲಿಗೆ 1 ಲಕ್ಷ ಐತಿ. ಹೌದು. 1 ಕಿಲೋಕ್ಕೆ 50 ಲಕ್ಷ ಹಾಕದದು. ಯಾರು ಹೆಚ್ಚಾತ್ರಿ? ಬಂಗಾರ ಹೆಚ್ಚದ ಸರ್. ನಿಮ್ಮ ಮಾತು ಏನು ಮಾಡಿತ್ತು? ಒಂದೇ ಮಾತೆ ಹೊತ್ತು ಮುತ್ತಪ್ಪನ ಇವ್ರ ಮಾತು ಬರೀ ಬೆಂಕಿ ಹಚ್ಚೈತಿ. ಮತ್ತಿದ್ರು ಹಚ್ಚ ಅನ್ನತಿ. ದೇವಾಸುರ ಯುದ್ಧ ನಡೆದಿತ್ತ. ಹೌದು. ದೇವಾಸುರ ಯುದ್ಧ ನಡೆದಾಗ ದಶರಥ ರಾಜ ಯುದ್ಧ ಮಾಡ್ತಿದ್ದ. ಹೌದು, ಬಾಣ ಬಿಡ್ತಿದ್ದ. ಅವಾಗ ಇವನ್ನ ರಥದ ಕೀಲು ಕಳಿಸಿ ನೆಲಕ್ಕೆ ಬಿತ್ತು. ಯಾರ್ದು? ದಶರಥ ರಾಜ. ಹೌದು. ಕೈಕೆ ಬಂದು ಕಿರಬಟ್ಟು ಹಾಕಿ ರಥದ ಕೀಲ್ ಹಾಕಿ ಎಬಸಿ. ಹೌದು, ಮೌನದಿಂದ ಬಂದು ಕೀಲ್ ಹಾಕಿ ಯುದ್ಧದಾಗ ಗೆದಿಸಿದಳು. ಅಲ್ಲಿ ಮಾಡಿದ್ರೆ ಮಾತು ಹೇಳ್ಕೊತ ಹೊಡೆದು ಕೊಲ್ತಿದ್ರು ಅವ್ರು. ಅವಾಗ 2 ಮಾತು ತಗೊಂಡ ಯಾರು? ಕೈಕೆ. ಹೌದು. ಅವಾಗ 2 ಮಾತು ಯಾವಂದ್ರು ಮುತ್ತಪ್ಪನ? ಯಾವ್ದಪ್ಪ? ಒಟ್ಟ ಗದ್ಲ ಮಾಡ್ಬೇಕು, ಸಾವಕಾಶ ಹೋಗಲಿ. ಅವಕಾಶ ನಮಗೂ ಹಂಗೆ ಆಗ್ಯದ. ಒಂದೇ ಮಾತು ಯಾವ್ದಪ್ಪ? ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಬೇಕ. ಹೌದು. ಏನ ವನವಾಸಕ್ಕೆ ಹೋಗ್ಬೇಕು. ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ನನ್ನ ಮಗ ಬರ್ತಗ ಪಟ್ಟಾಗಬೇಕು. ಹೌದ. ಮಾತು ತಗೊಂಡಿರು. ನೀನು ಬರ್ತಗ ಪಟ್ಟ ಆತನ? ಆಗ್ಲಿಲ್ಲ, ದಾಂಡ್ ಹತ್ಲಿಲ್ಲ. ಅದಕ್ಕೆ ಮಾತಿನ ಹಿಡಿಬಾರ್ದು ನೀವು. ಮೌನಿದ್ದು ಹಿಡಿಬೇಕ್ರಿ. ಓ ಬಂಗಾರ ಅವನೋಡು ಆಚೆ ಕಡೆ ಹಂಗ್ಯಾಕೋ ಮುಂಜಾನೆ ನಿದ್ದೆ ಮಾಡ್ತೇವೆ ನಮ್ಮ ಹನುಮಂತನ ಗತೆ. ಅಲ್ಲ, 8 ಮಂದಿ ಕೂಡಿ ಋಷಿ ಮನಿಗಳು ಎಲ್ಲಾರು ಕೂಡಿಕೊಂಡು ಮುತ್ತಪ್ಪನ ಏನು ಮಾಡ್ಯಾರು? ಶ್ರೀರಾಮಚಂದ್ರನ ಪಟ್ಟು ಗಟ್ಟಬೇಕಾದ್ರೆ ಪಂಚಾಂಗ ತೆಗೆದು ಮುಹೂರ್ತ ತೆಗೆದು ಹೇಳ್ಯಾರ ಮಾತಲೆ. ನಾಳೆ ಮುಂಜಾನೆ ದಶರಥ ರಾಜನ ಪ್ರೀತಿ ಪುತ್ರನಾಗಿರ್ತಕ್ಕಂಥ ಶ್ರೀರಾಮಚಂದ್ರಗೆ ಪಟ್ಟಾಭಿಷೇಕ ಹಳ್ಳಿ ಓಣಿ ಎಲ್ಲ ಶೃಂಗಾರ ಮಾಡಿ ಎಲ್ಲ ಕಡೆ ಏನು ಮಾಡ್ಯಾರ? ತಳಿರು ತೋರ್ನ ಕಟ್ಟ್ಯಾರ, ಡಂಗರ ಹೊಡಿಸ್ಯಾರ, ಮಾತು ಹೇಳ್ಯಾರ. ಹೌದು. ಆತನ ಆಗ್ಲಿಲ್ಲ. ಮಾತು ಮತನೇ ಆತ ಕಡೆ ಒಟ್ಟೆ ಆಗ್ಲಿಲ್ಲ. ಒಂದೇ ಮಾತಿನಿಂದ ಮಹಾಭಾರತ ಆಗೈತಿ. ಹೌದು, ಅದನ್ನ ಹೇಳಂಗಿಲ್ಲ ಅವರು. ತಮ್ಮ ಮಾತ ಏನು ಮಾಡೈತಿ ಅಂದ್ರೆ ಘಾತ ಮಾಡೈತಿ. ಮೌನ ಏನು ಮಾಡೈತಿ? ಒಂದೇ ಮಾತು ಹೇಳಿದ ಮುತ್ತಪ್ಪನ. ಮೌನರು ಬಂಗಾರ ಹೊತ್ತು ಮುಳುಗುತ್ತನ ಕೇಳಿ ಬಂಗಾರನೇ. ಶಿವ ಮತ್ತು ಪಾರ್ವತಿ ಹೆಣ್ಣೆ ಪುತ್ರ ಯಾರಂದ್ರೆ ಗಣಪತಿ ಮತ್ತು ಷಣ್ಮುಖ. ಇಲ್ಲಿ ಕೊಟ್ಟ ನೀವನೇ. ಮತ್ತೆ ಬೇರೆ ಅವಾಗ ಗಣಪತಿ ಮತ್ತು ಷಣ್ಮುಖ ಹೇಳ್ತಾರೆ, ಏನ್ ಹೇಳ್ರಿಪ್ಪ? ಈ ಪೃಥ್ವಿಯನ್ನ ಮೊದಲಿಗೆ ಯಾರು ಸುತ್ತಾಕಿ ಬರ್ತಿ ಅವ್ರು ಮೊದಲು ಮದುವೆ ಮಾಡ್ತೀವಿ ಅಂದ್ರು ಶಿವ ಪಾರ್ವತಿ ಮಾತಾಡ್ಸಿ ಹೇಳ್ರು. ಹೌದು, ಇಬ್ಬರಿಗೆ ಮಕ್ಕಳಿಗೆ. ಅವಾಗ ಷಣ್ಮುಖಂದ ಹೌದು, ಅವ ಹೊಂಟ ನವಲಿನ ಮ್ಯಾಗ ಅವನ್ ಯಾವ್ದಪ್ಪ? ವಾನ ನವಲ. ಅವ ಹೋದ ಮೌನ ಕುತ್ತವೇನು ಮಾಡ್ದ? ಗಣಪತಿ ಅಂದ, ಈ ತಾಯಿ ತಂದಿನ ಬಿಟ್ಟು ಪೃಥ್ವಿ ಇಲ್ಲ. ಈ ಪೃಥ್ವಿ ಮ್ಯಾಗ ದೇವ್ರು ಯಾರಪ್ಪ ಅಂದ್ರೆ ಶಿವ ಪಾರ್ವತಿನ ಇವರೇ ತಾಯಿ ತಂದೆ, ಇವರೇ ಪೃಥ್ವಿ ಅಂತ ಹೇಳಿ ಅಲ್ಲೇ ಶಿವ ಪಾರ್ವತಿಯಿಂದ ಮೌನ ಹಾಕಿ ಬಿಟ್ಟ. ಇವ್ ಹಾದತ್ 3 ತಿಂಗಳು ನಾವಲ್ ತಗೊಂಡ ಖರೆ ಸಿದ್ಧಿ ಬುದ್ಧಿ ಅಂತಂದ್ರೆ ಲಗ್ನ ಯಾರಿಗೆ ಮಾಡಿದ್ರೆ ಮೊದಲು ಅಂದ್ರೆ ಗಣಪತಿ ಮಾಡಿರ ಬದಲ. ಹೌದೌದು. ಯಾರು? ಹೌದು. ಮೌನದಿಂದ ಗಣಪತಿ ಏನಪ್ಪ ಅಂತಂದ್ರೆ ಜಗ ಸಾಲ್ಸ್ಯಾನ ಮುತ್ತಪ್ಪನ. ಹೌದಪ್ಪ. ಜಗತ್ತಿನಾಗ ಮೌನನು ಶ್ರೇಷ್ಠ ಐತಿ. ಹೌದಪ್ಪ. ಇನ್ನು ಮುಂದಿನ ಸಂದಿಗೆ ನೋಡೋಣ. ಏನು ಹಾಲು ಮತ್ತಾಗ ಮಾತಾಡ್ತಾನೋ, ಜನರಲ್ದಾಗ ಮಾತಾಡ್ತಾನೋ, ವಿಷಯಕ್ಕೆ ಅನುಗುಣವಾಗಿ ಹಾಲು ಬರ್ತಾವ. 6 ಗಂಟೆ ಮಠ ಹಿಂಗೆ ನಡಿಬೇಕು. ಕೊತ್ತು ಮಂದಿ ಕೂಗು ಹೊಡ್ಕೋತ ಕುಡಿದಾಡ್ಕೋತ ಬಾರ್ಸಾಡ್ಕೋತ ಕಾರ್ಯಕ್ರಮ ರಾಯಪ್ಪನ ಹೇಳ್ಯಾನ. ಏನ್ ಹೇಳ್ರಿಪ್ಪ? ಹೆಂಗ ಮಾತ್ರಿ ಮಾಡ್ರಿ 3 ತಾಸು ಕಾರ್ಯಕ್ರಮ ಅಂದ್ರೆ 3 ಸಣ್ಣ ಮಾಡ್ರಿ ಅಂದ. ನೀವು 3 ಸಣ್ಣ ನೀವು